ಸ್ಕೂಲ್ ಫೀಸು ಜಾಸ್ತಿ ಆಗಿದೆ, ದಿಢೀರ್ ಅಂತ 40% ಏರಿಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ, ಏನು ಹೇಳ್ತೀರಿ? ಸರ್, ಮೊದಲನೇದಾಗಿ ಈ ಸಂದರ್ಭ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಒಂದು ಗ್ರಾಮೀಣ ಭಾಗದಲ್ಲಿ ನಗರ ಪ್ರದೇಶದಲ್ಲಿ ಪ್ರಾರಂಭ ಮಾಡುವಂಥ ಅದ್ಭುತವಾಗಿರ್ತಕ್ಕಂಥ ಶಾಲೆಯನ್ನು ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಅನುಕೂಲ ಆಗಲಿ, ಅವರಿಗೆ ನಗರ ಪ್ರದೇಶದಲ್ಲಿರುವಂತಹ ಅದ್ಭುತವಾಗಿರ್ತಕ್ಕಂಥ ತಾಂತ್ರಿಕ ಶಿಕ್ಷಣ ಸಿಗಲಿ ಅನ್ನುವ ಹಿತದೃಷ್ಟಿ ಇಟ್ಟುಕೊಂಡು ನಮ್ಮ ಶಾಲೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅದರ ಜೊತೆಗೆ ಇವತ್ತು ಏನೆಲ್ಲ ಶಿಕ್ಷಣದ ವ್ಯವಸ್ಥೆಯಲ್ಲಿ ಹೊಸ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ, ಆ ಎಲ್ಲ ರೀತಿಯ ಶಿಕ್ಷಣದ ವ್ಯವಸ್ಥೆಯನ್ನು ನಮ್ಮ ಶಾಲೆಯ ವಾತಾವರಣದಲ್ಲಿ ಕಲ್ಪಿಸ್ಕೊಟ್ಟಿದ್ದಾರೆ. ಇದರ ಸದುಪಯೋಗವನ್ನು ಈಗಾಗಲೇ ನಮ್ಮ ಶಾಲೆಯಲ್ಲಿ ಕಳೆದ 2 ವರ್ಷದಿಂದ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಬಳಸ್ಕೊಳ್ತಾ ಇದ್ದಾರೆ. ಅದರಿಂದ ಅವರ ಕಲಿಕೆಯ ಗುಣಮಟ್ಟವೂ ಕೂಡ ಭಾಳ ಅದ್ಭುತವಾಗಿ ಸಾಗ್ತಾ ಇದೆ. ಇದರ ಜೊತೆಗೆ ಒಂದು ಶೈಕ್ಷಣಿಕ ವ್ಯವಸ್ಥೆಯನ್ನು ನಾವು ವರ್ಷದಿಂದ ವರ್ಷಕ್ಕೆ ಬಲಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋಗುವಾಗ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅನೇಕ ಬದಲಾವಣೆಗಳನ್ನು ಆಡಳಿತ ಮಂಡಳಿ ಮಾಡಬೇಕಾಗ್ತದೆ. ಒಂದೇ ರೀತಿಯ ವ್ಯವಸ್ಥೆ, ಒಂದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡದೇನೆ ಹೊಸ ರೀತಿಯ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ಕೊಡ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಬದಲಾವಣೆಗಳನ್ನು ಮಾಡ್ತಕ್ಕಂಥದ್ದು ಸಹಜ. ಆ ನಿಟ್ಟಿನಲ್ಲಿ ನಾವು ಈ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳಿಗೆ ಇನ್ನೂ ಉತ್ತಮವಾಗಿರ್ತಕ್ಕಂಥ ಸೌಲಭ್ಯಗಳೊಂದಿಗೆ ಶಿಕ್ಷಣ ಕೊಡಬೇಕು ಅನ್ನುವ ಆದರ್ಶದೊಂದಿಗೆ ಫೀನಲ್ಲೂ ಕೂಡ ಇವತ್ತೇನು 15-20% ಹೈಕ್ ಆಗಿದೆ, 40% ಹೈಕ್ ಆಗಿದೆ ಅನ್ನೋ ಒಂದು ಮಾತನ್ನು ನಮ್ಮ ಪೋಷಕರು ಅವರ ಒಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ಅವ್ರ ಜೊತೆ ಮಾತಾಡಿದ್ದೀವಿ. ಖಂಡಿತವಾಗ್ಲೂ ಕೂಡ ನೀವು ಆಲೋಚನೆ ಮಾಡುವ ನಿಟ್ಟಿನಲ್ಲಿ ನಾವು ಫೀಸನ್ನು ಹೈಕ್ ಮಾಡಿಲ್ಲ, ಕೇವಲ 5-10% ಹೈಕ್ ಆಗಿದೆ. ನೀವು ಅದನ್ನು ಸರಿಯಾಗಿ ವಿಸ್ತರಿಸಿ ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅನ್ನುವಂಥದ್ದನ್ನು ಈಗಾಗಲೇ ಅವ್ರಿಗೆ ಮನವರಿಕೆ ಮಾಡಿದ್ದೀವಿ. ಜೊತೆಗೆ ಇವತ್ತು ವಾಹನದ ಸೌಲಭ್ಯವನ್ನು ವ್ಯವಸ್ಥೆ ಮಾಡಿದ್ದೀವಿ. ಸರ್, 30-40 ಕಿಲೋಮೀಟ್ರಿಂದ ನಮ್ಮ ಶಾಲೆಗೆ ಮಕ್ಕಳನ್ನು ಕರೆ ತೊಗೊಂಡು ಬರ್ತಾಯಿದ್ದೀವಿ. 5-10 ಕಿಲೋಮೀಟ್ರ್ ದಾರಿಯಿಂದನೂ ಮಕ್ಕಳು ನಮ್ಮ ಶಾಲೆಗೆ ಬರ್ತಾರೆ. ಈ ಶೈಕ್ಷಣಿಕ ವರ್ಷದಲ್ಲಿ ಕಿಲೋಮೀಟ್ರ್ ವಾರು 15-20 ಕಿಲೋಮೀಟ್ರ್ ಬರ್ತಕ್ಕಂಥ ಮಕ್ಕಳಿಗೆ ಒಂದು ಥರದ ಫೀಸನ್ನು, 5-10 ಕಿಲೋಮೀಟ್ರ್ ಬರ್ತಕ್ಕಂಥವ್ರಿಗೆ ಒಂದು ಫೀಸನ್ನು, ಈ ರೀತಿಯಲ್ಲಿ ವಾಹನಕ್ಕೆ ಪ್ರತ್ಯೇಕ ಶುಲ್ಕವನ್ನು ನಿಗದಿಪಡಿಸಿದ ಮೇಲೂ ಕೂಡ ಒಂದು ವೇಳೆ ಅವರಿಗೆ ಶಾಲಾ ವಾಹನದ ಬಳಕೆ ಬೇಡ ಅನ್ನುವಂಥದ್ದು ಏನಾದರೂ ಆದರೆ ಆ ಫೀಸ್ ಅವ್ರಿಗೆ ಬರೋದಿಲ್ಲ, ಅದು ಅವರಿಗೆ ಕಡಿಮೆ ಆಗುತ್ತೆ. ಕೇವಲ ಟ್ಯೂಷನ್ ಫೀಸ್ ಮಾತ್ರ ಅವರಿಗೆ ಬರುತ್ತೆ. ಇದ್ರ ಜೊತೆಗೆ ಇವತ್ತೇನು ನಾವು ಗ್ರಾಮೀಣ ಭಾಗದಲ್ಲಿ ಶಾಲೆ ಮಾಡಿದ್ದೀವಿ, ಆ ಶಾಲೆಯ ಗುಣಮಟ್ಟ ದೊಡ್ಡ ಮಟ್ಟದಲ್ಲಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಪರಿಣಿತಿ ಶಿಕ್ಷಕರನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಅವರಿಗೆ ಉತ್ತಮ ವೇತನವನ್ನು ವ್ಯವಸ್ಥೆ ಮಾಡಬೇಕಾಗುತ್ತೆ, ಅವರಿಗೆ ವಸತಿ ಸೌಲಭ್ಯವನ್ನು ವ್ಯವಸ್ಥೆ ಮಾಡಬೇಕಾಗುತ್ತೆ. ಈ ರೀತಿಯ ಅನೇಕ ಸಮಸ್ಯೆಗಳು, ಚಾಲೆಂಜ್ಗಳು ಇವತ್ತು ಆಡಳಿತ ಮಂಡಳಿಗಿದೆ. ಈ ನಿಟ್ಟಿನಲ್ಲಿ ನಾವು ಕೂಡ ಪೋಷಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರಿಗೆ ಯಾವುದೇ ರೀತಿಯ ಹಣದ ಭಾರ ಆಗದ ರೀತಿಯಲ್ಲಿ ನೀವು ಹೈಕ್ ಮಾಡಿದ್ದೀರಿ. ಒಂದು ಒಳ್ಳೆಯ ರೀತಿಯಲ್ಲಿ ಶಾಲೆ ಬೆಳವಣಿಗೆಯ ದೃಷ್ಟಿಯನ್ನು ಇಟ್ಕೊಂಡು ಪೋಷಕರ ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ದೃಷ್ಟಿಕೋನ ಇಟ್ಕೊಂಡು ಈ ಬದಲಾವಣೆಯನ್ನು ಮಾಡಿದ್ದೇವೆ. ಖಂಡಿತವಾಗ್ಲೂ ನಾನು ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಏನು ಬೇಕು, ನಿಮಗೆ ಹೊಸ ವ್ಯವಸ್ಥೆ ಏನು ಬೇಕು, ನೀವು ಬನ್ನಿ, ಕೂತ್ಕೊಳ್ಳಿ, ಕೇಳಿ, ಅದನ್ನು ನಾವು ತತ್ಕ್ಷಣ ವ್ಯವಸ್ಥೆ ಮಾಡ್ತೀವಿ ಅನ್ನೋ ಮಾತನ್ನು ಈಗಾಗಲೇ ತಿಳಿಸಿದ್ದೇವೆ. ಈ ಮುಖಾಂತರ ಮತ್ತೆ ನಾನು ಅವರಿಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಯಾವುದೇ ರೀತಿಯ ಫೀಸ್ ಹೆಚ್ಚಾಯಿತು ಅನ್ನುವಂತಹ ಒಂದು ಮಾನಸಿಕ ಭಾವನೆಯನ್ನು ತಾವ್ಯಾರೂ ಕೂಡ ಹೊಂದದೇನೆ ಆ ಫೀಸ್ಗೆ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆ ಏನಿದೆ ಶಾಲೆಯಲ್ಲಿ ಅನ್ನುವಂಥದ್ದನ್ನು ಹಂತವಾಗಿ ನೀವು ನೋಡಿ, ಅದು ಒಂದು ವೇಳೆ ನಿಮಗೆ ಸಿಗದೇ ಇದ್ದರೆ ತದನಂತರದಲ್ಲಿ ನೀವು ನೇರವಾಗಿ ಬಂದು ನಮ್ಮನ್ನು ಮಾತನಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರೋ ದಾಖಲೆಗಳನ್ನು ನಾವು ನೀಡ್ತೀವಿ. ಸರ್, ಈ ಹಿಂದೆ ಏನಾಗಿತ್ತು, CBSE ಶಾಲೆಯನ್ನು ಪರ್ಮಿಷನ್ ತಗೊಳ್ಬೇಕಾದ್ರೆ ಹಿಂದೆ 3 ವರ್ಷ 5 ವರ್ಷ ಅನ್ನುವಂಥದ್ದಿತ್ತು. ಈಗ ಕಳೆದ ವರ್ಷದಿಂದ ಏನು ಮಾಡಿದ್ದಾರೆ, ಕೋರ್ಟ್ನ ಆದೇಶದ ಮೇರೆಗೆ 1 ವರ್ಷ ಆಗಿರ್ತಕ್ಕಂಥ ಶಾಲೆಗಳಿಗೆ CBSE ಅನುಮತಿಯನ್ನು ತೆಗೆದುಕೊಳ್ಳಿಕ್ಕೆ ಅವರೊಂದು ಆದೇಶವನ್ನು ಮಾಡಿದ್ದಾರೆ. ನಾವು ಕೂಡ ಒಂದು ಕೋರ್ಟ್ ಕಾಪಿಯನ್ನು ಇಟ್ಟುಕೊಂಡು ಬೇರೆ ಶಾಲೆಗಳು 1 ವರ್ಷದಲ್ಲಿ ಪ್ರಾರಂಭವಾಗಿರೋಂಥ ಶಾಲೆಗಳು CBSE ತೊಗೊಂಡಿರ್ತಕ್ಕಂಥದ್ದನ್ನು ಉದಾಹರಣೆಯಾಗಿ ಇಟ್ಕೊಂಡು ಈಗಾಗಲೇ ರಾಜ್ಯ ಪಠ್ಯಕ್ರಮದಿಂದ NOCಯನ್ನು ಪಡೆದು CBSE ಅಫಿಲಿಯೇಷನ್ಗೆ ಪೂರ್ಣ ಪ್ರಮಾಣದ ದಾಖಲಾತಿಗಳನ್ನು ಈಗಾಗಲೇ ನಾವು CBSE ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಸರ್. ಬಹುತೇಕ ಈ ಜೂನ್ ಎಂಡ್ ಜುಲೈನಲ್ಲಿ ನಮಗೆ ಅಧಿಕೃತವಾಗಿ ಅಪ್ಲಿಕೇಶನ್ಸ್ ಟೀಮ್ ಬರ್ತಾ ಇದೆ. ಅವರು ಅದನ್ನು ವೆರಿಫೈ ಮಾಡ್ತಾರೆ. ಸಂಪೂರ್ಣವಾಗಿ ನಮ್ಮ ಶಾಲಾ ಕಟ್ಟಡವನ್ನು CBSEಯ ನಾರ್ಮ್ಸ್ ಪ್ರಕಾರನೇ ನಾವು ಅದನ್ನು
ಪ್ರಾರಂಭ ಮಾಡಿದ್ದೇವೆ. ಆ ಭಾಗದಲ್ಲಿ ಒಂದು ಅದ್ಭುತವಾದ CBSE ಶಾಲೆ ಕೊಡಬೇಕು, ಆ CBSEಯ ಪಠ್ಯಕ್ರಮ ನಮ್ಮ ಮಕ್ಕಳಿಗೆ ಸಿಗಬೇಕು ಅನ್ನುವ ಹಿತದೃಷ್ಟಿಯಿಂದನೇ ಮಾಡಿದ್ದೀವಿ. ನಿಮ್ಮ ಹೆಸರು? ಕುಮಾರ್ ಅಂತೇಳಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.